ಒತ್ತಿ ಉರಿತಾ ಇದೆ, ಜಗತ್ತು ಒತ್ತಿ ಉರಿತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಚಿಂತನ್ ಎಂಬ ಯೂಟ್ಯೂಬರ್ ಹಿಂದೂನ ಮುಸ್ಲಿಮ, ಇದರ ಬಗ್ಗೆ ಭಾರತೀಯ ಜನತಾ ಪಕ್ಷದವರು ಹಿಂದೂ ಹೋರಾಟಗಾರರು ಅಂತ ಹೇಳ್ಕೊಳ್ಳುವಂಥ ಸ್ವಯಂ ಘೋಷಿತ ಹಿಂದೂ ಹೋರಾಟಗಾರರು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಚಿಂತನ್ ಹಿಂದೂನ ಮುಸ್ಲಿಮ, ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಅರೆ, ಅಖಂಡ ಭಾರತ ಅಂತೀರಿ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ, ಭೂತಾನ್ ಎಲ್ಲ ಸೇರಿಸ್ಕೊಂಡು ಅಖಂಡ ಭಾರತ ಅಂತೀರಿ. ಎಲ್ಲ ಮುಸಲ್ಮಾನರನ್ನು ಸೇರಿಸ್ಕೊಂಡು ಅಖಂಡ ಭಾರತ ಮಾಡಬೇಕು ಅಂತೀರಿ. ಮತ್ತೊಂದು ಕಡೆ ಹೇಳ್ತೀರಿ ಎಲ್ಲ ಮುಸಲ್ಮಾನರು ಹಿಂದೂಗಳೇ ಆಗಿದ್ದರು, ಎಲ್ಲರೂ ಮತಾಂತರ ಆಗಿದ್ದಾರೆ ಅಂತ ಹೇಳ್ತೀರಿ. ಗರ್ ವಾಪ್ಸಿ ಅಂತ ಹೇಳ್ತೀರಿ, ಗರ್ ವಾಪ್ಸಿ ಅಂತ ಹೇಳ್ತೀರಿ. ವೇದಿಕೆಗಳ ಮೇಲೆ ಚಕ್ರವರ್ತಿ ಸೂಲಿಬೆಲೆ, ಪ್ರಭಾಕರ್ ಭಟ್ರು ಇವರೆಲ್ಲರೂ ಏನು ಹೇಳ್ತಾ ಇದ್ದೀರಿ, ಗರ್ ವಾಪ್ಸಿ, ಅವ್ರು ಬರೋ ಥರ ಇದ್ದರೆ ಕರ್ಕೊಳ್ಳಿ ಅಂತ ಹೇಳ್ತೀರಿ. ಅದೇ ಒಬ್ಬ ಚಿಂತನ್ನು ತನ್ನ ಹೆಸರನ್ನು ಬದಲಾವಣೆ ಮಾಡ್ಕೊಂಡ್ಬಿಟ್ರು ಯೂಟ್ಯೂಬರು ಅಂತ ಹೇಳ್ಬಿಟ್ಟು ಏನೆಲ್ಲ ಟೀಕೆ ಮಾಡ್ತಾ ಇದ್ದೀರಿ. ಯಾಕೆ ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಆಗಿ ಮಾತುಕತೆಗಳನ್ನು ಮಾಡ್ತೀರಿ ನೀವು? ಯಾತಕ್ಕೋಸ್ಕರ ಈ ರೀತಿ ನಡ್ಕೊಳ್ತಾ ಇದ್ದೀರಿ? ಒಬ್ಬ ಚಿಂತನ್ನು ಒಬ್ಬ ಮುಸಲ್ಮಾನರಾಗಿ ಹಿಂದೂ ಹೆಸರಿಟ್ಕೊಂಡು ಅವ್ರು ವಿಡಿಯೋ ಮಾಡ್ತಾ ಇದ್ದಾರೆ, ಅವರು ಸಾಮಾಜಿಕವಾದಂತಹ ಬದ್ಧತೆಯುಳ್ಳ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ನಿಮ್ಗೆ ನಷ್ಟ ಏನು? ಅದರಿಂದ ನಷ್ಟ ಏನು? ಯಾರಿಗಾದರೂ ಮೋಸ ಮಾಡಿದಾರಾ? ತನ್ನನ್ನು ತಾನು ಒಬ್ಬ ಹಿಂದೂ ಅಂತ ಹೆಸರಿಟ್ಕೊಂಡು ಅವ್ರು ವಿಡಿಯೋ ಮಾಡ್ತಾ ಇದ್ದಾರೆ ಅಂತಂದರೆ ಖುಷಿ ಪಡಬೇಕಲ್ಲ. ಗರ್ವಾಪ್ಸಿ ಅಂತೀರಿ. ಮತಾಂತರಗೊಂಡವರು ಬನ್ನಿ ಅಂತ ಹೇಳ್ತೀರಿ. ಒಬ್ಬ ಮುಸಲ್ಮಾನ ಚಿಂತನ್ನು ತನ್ನ ಹೆಸರನ್ನು ಹಿಂದೂ ಅಂತ ಬದಲಾಯಿಸ್ಕೊಂಡ್ರೆ ಖುಷಿ ಪಡಬೇಕಲ್ರಿ. ನಿಮಗೆ ಏನು ಮಾತಾಡಬೇಕು, ಏನು ಮಾಡಬಾರ್ದು ಅನ್ನೋದೇ ಗೊತ್ತಿಲ್ಲಲ್ಲ ನಿಮಗೆ. ಅಖಂಡ ಭಾರತ ಅಂತ ಹೇಳ್ತೀರಿ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತೀರಿ, ವಾಪಸಿ ಅಂತೀರಿ, ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿರೋರು ವಾಪಸ್ ಬರಬೇಕು ಅಂತೀರಿ, ಎಲ್ಲ ಮುಸಲ್ಮಾನರು ಹಿಂದೂಗಳೇ ಅಂತ ಹೇಳ್ತೀರಿ. ಎಲ್ಲವನ್ನೂ ಹೇಳೋರು ನೀವೇನೆ. ಒಬ್ಬ ಚಿಂತನ್ನು ಮಾತನಾಡ್ತಾ ಇದ್ದಾರೆ, ಅವರು ಹೇಳ್ತಾ ಇದ್ದಾರೆ, ಯೂಟ್ಯೂಬ್ ಮೂಲಕ ಅವ್ರ ವಿಷಯಗಳನ್ನು ಮಂಡಿಸ್ತಾ ಇದ್ದಾರೆ. ಅವರನ್ನು ಟಾರ್ಗೆಟ್ ಮಾಡಿಕೊಂಡು ನೀವು ಮಾತಾಡ್ತಾ ಇದ್ದೀರಿ ಅಂತಂದರೆ ಖುಷಿ ಪಡ್ಬೇಕ್ರಿ. ಒಬ್ಬ ಮುಸಲ್ಮಾನ ಯುವಕ, ಒಬ್ಬ ಯೂಟ್ಯೂಬರು ಹಿಂದೂ ಹೆಸರಿಟ್ಕೊಂಡ್ರೆ ನಿಮ್ಗೇನಾದರೂ ಮೋಸ ಮಾಡ್ತಾ ಇದ್ದಾರಾ? ನಿಮ್ಗೇನಾದರೂ ಅನ್ಯಾಯ ಮಾಡ್ತಾ ಇದ್ದಾರಾ? ಅಥವಾ ಯಾರಿಗಾದರೂ ಹೆಸರು ಹೇಳ್ಕೊಂಡು ಸುಳ್ಳು ಹೇಳ್ಬಿಟ್ಟು ಹಣ ಏನಾದರೂ ಗಳಿಸ್ಕೊಂಡಿದ್ದಾರಾ? ಅಥವಾ ಮತ್ತೇನಾದರೂ ಮಾಡಿದಾರಾ? ಏನೂ ಇಲ್ವಲ್ಲ. ಒಬ್ಬ ಯೂಟ್ಯೂಬರು ಯಾವ ರೀತಿ ಜಾಗೃತಿ ಮೂಡಿಸ್ಬೇಕೋ, ಯಾವ ರೀತಿ ಮಾತುಗಳ ಮೂಲಕ ಸಮಾಜದಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳನ್ನು ತಿಳಿಸ್ತಾ ಇದ್ದಾರೆ. ಅಷ್ಟಕ್ಕೆ ಯಾಕೆ ಮಿಸ್ಟರ್ ಮಹೇಶ್ ವಿಕ್ರಮ್ ಹೆಗ್ಡೆ ತನ್ನನ್ನು ತಾನು ಹಿಂದೂ ಹೋರಾಟಗಾರ ಅಂತ ತಿಳ್ಕೊಂಡು TV ವಿಕ್ರಮ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಆ ಯೂಟ್ಯೂಬ್ ಚಾನಲ್ನಲ್ಲಿ ಒಬ್ಬರ ಮುಸಲ್ಮಾನ ಹೆಣ್ಮಗಳನ್ನು ಕರ್ಕೊಂಡು ಬಂದು ಈ ವ್ಯಕ್ತಿ 24/7 ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ಕೊಂಡು ಅಲ್ಲಿ ವೋಟ್ ಹಾಕೋದಕ್ಕೋಸ್ಕರವಾಗಿ ಏನೇನು ಬೇಕೋ, ಅಲ್ಲಿ ವೋಟ್ ತಗೊಳ್ಳೋದಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಮಾಡಿಕೊಂಡು ಒಂದು ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನು ಬಳಸ್ಕೊಂಡು TV ವಿಕ್ರಮದ ಮೂಲಕ BJP ಪಕ್ಷದ ಮುಖವಾಣಿಯಾಗಿ ಇಡೀ ಪತ್ರಿಕೋದ್ಯಮಕ್ಕೆ ಕಳಂಕ ತರ್ತಾ ಇರೋದು ತಪ್ಪಲ್ವಾ? ಇದೇ ಮಹೇಶ್ ವಿಕ್ರಮ್ ಹೆಗ್ಡೆ ತಾನು ಜೈಲಿಗೆ ಹೋಗಿ ಜೈಲಲ್ಲಿದ್ದಂತಹ ಏನು ಹಿಂದೂ ಹೋರಾಟಗಾರರನ್ನು ಮಾತಾಡಿಸ್ಕೊಂಡು ಇವರೊಂದು ಮೀಟಿಂಗ್ ಮಾಡಿಬಿಟ್ಟು ಎಲ್ಲ ಹಿಂದೂ ಹೋರಾಟಗಾರರಿಗೆ ಜಾಮೀನು ಕೊಡಿಸುವಂಥ ವಿಚಾರ ಮಾತನಾಡುವಂತಹ ಮಹೇಶ್ ವಿಕ್ರಮ್ ಹೆಗ್ಡೆ ಇವತ್ತಿನವರೆಗೂ ಏನಾದರೂ ಮಾಡಿದಾರಾ? ಏರ್ಪೋರ್ಟ್ನಲ್ಲಿ ಕುತ್ಕೊಂಡು ಒಂದೇ ಮಾತರಂ ಹೇಳಲಿಕ್ಕೆ ಬರದೇ ಇರುವಂತಹ ಮಹೇಶ್ ವಿಕ್ರಮ್ ಹೆಗ್ಡೆ ಇವತ್ತು ಊಟ ಮಾಡೋದಕ್ಕೋಸ್ಕರವಾಗಿ, ಜೀವನ ಮಾಡೋದಕ್ಕೋಸ್ಕರವಾಗಿ ಹಿಂದೂಗಳ ಮೇಲೆ ಹಿಂದೂಗಳನ್ನು ಎತ್ತು ಕಟ್ಟುವಂತಹ ಕೆಲಸ ಮಹೇಶ್ ವಿಕ್ರಮ್ ಹೆಗ್ಡೆ ಮಾಡ್ತಾ ಇದ್ದಾರಲ್ವಾ? ಸೌಜನ್ಯ ಹೋರಾಟಗಾರರನ್ನು ಗುರಿಯಾಗಿಸ್ಕೊಂಡಿಲ್ವಾ ಇವರು? ಚಿನ್ನಯ್ಯ ವಿಚಾರ ಬಂದಾಗ ಮಹೇಶ್ ಶೆಟ್ಟಿ ತಿಮ್ಮನೋಡಿ ಅವ್ರನ್ನ ವಿರೋಧಿಸ್ಲಿಲ್ವಾ ಇವರು? ಲೋಗೋ ಹಿಡ್ಕೊಂಡು ಎಲ್ಲೆಲ್ಲಿ ಹೋಗಿದ್ರು ಇವರು? ಯಾರ ವಿರುದ್ಧ ಹೋಗ್ತಾ ಇದ್ದೀರಿ? ಮಹೇಶ್ ವಿಕ್ರಮ್ ಹೆಗ್ಡೆ ಅವರೇ, ಯಾರ ವಿರುದ್ಧ ಹೋಗ್ತಾ ಇದ್ದೀರಿ? ಏನೋ ಕಂಡಿಡ್ದು ಬಿಟ್ರಂತೆ. ಚಿಂತನ್ನು ಹಿಂದೂ ಅಲ್ಲ ಮುಸ್ಲಿಮು ಅಂತೇಳಿ ಕಂಡಿಡ್ದು ಬಿಟ್ರಂತೆ. ಅದನ್ನು ಶೇರ್ ಮಾಡೋದಕ್ಕೆ ಕುಣಿಗಲ್ನ ಮಿಸ್ಟರ್ ದಿಲೀಪ್ ಕುಮಾರ್ ಎಂಬುವರು ಅದನ್ನು ಏನೋ ಕಂಡಿಡ್ದು ಬಿಟ್ರಂತೆ. ಅವರೆಲ್ಲ ಶೇರ್ ಮಾಡಿಬಿಟ್ರಂತೆ. ಅವರ ಕರ್ತವ್ಯ ಮುಗಿದೋಗ್ಬಿಡ್ತಂತೆ. ಅರೆ, ಇಡೀ ಕರ್ನಾಟಕದಲ್ಲಿ ಮುಸಲ್ಮಾನರ ಒಗ್ಗಟ್ಟು ಯಾವ ರೀತಿ ಇದೆ ಅಂತೇಳಿ ನಿಮಗೊಂಚೂರು ಗೊತ್ತೇ ಇಲ್ಲ.
ದೇಶ ಬಿಟ್ಟುಬಿಡಿ, ಕರ್ನಾಟಕದಲ್ಲಿ ಅವ್ರ ಒಗ್ಗಟ್ಟು ಯಾವ ರೀತಿ ಇದೆ ಅಂತೇಳಿ ನಿಮಗೆ ಗೊತ್ತಿಲ್ಲ. ನಿಮಗೆ ಮಾಡ್ತಾ ಇರ್ಬೋದು ಏನು ಗೊತ್ತಾ, ಹಿಂದೂಗಳು ಟಾರ್ಗೆಟ್ ಮಾಡುವಂಥದ್ದು. ಈ ಮಹೇಶ್ ವಿಕ್ರಮ್ ಹೆಗಡೆ ಇವರ ಸ್ಟೋರಿ ನೋಡ್ಕೊತಾ ಬನ್ನಿ. ಪೋಸ್ಟ್ ಕಾರ್ಡ್ ಅಂದ್ಕೊಂಡು ಬಂದಿರುವಂಥ ವ್ಯಕ್ತಿ, ಪೋಸ್ಟ್ ಕಾರ್ಡ್ ಮೂಲಕ ಗೊಂದಲಗಳನ್ನು ಸೃಷ್ಟಿ ಮಾಡುವಂಥ ವ್ಯಕ್ತಿ. ಹಿಂದೂ ಅಂದರೆ ಹಿಂದೂ, ಮಹೇಶ್ ವಿಕ್ರಮ್ ಹೆಗಡೆ ಅವರೇ ಹಿಂದೂ ಅಂದರೆ ಹಿಂದೂ. ನೀವು ಯೂಟ್ಯೂಬ್ ಚಾನೆಲ್ ಮಾಡಿಕೊಂಡು ನಿಮ್ಮ ಫಾಲೋವರ್ಸ್ ಒಂದಷ್ಟು ಜನ ನೋಡ್ತಾರೆ, ಅದಕ್ಕೆ ರೆವಿನ್ಯೂ ಬರುತ್ತೆ ಅಂತ ಹೇಳ್ಬಿಟ್ಟು ಒಬ್ಬ ಮುಸಲ್ಮಾನ ಹುಡುಗಿಯರನ್ನ ಕರ್ಕೊಂಬಂದು ಅಲ್ಲಿ ಕೂರಿಸ್ಕೊಂಡು ಆ್ಯಂಕರಿಂಗ್ ಮಾಡಿಕೊಂಡು ಸನಾತನ ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತೀರಲ್ವಾ? ಯಾಕೆ ಹಿಂದೂಗಳಲ್ಲಿ ಯಾರು ಸನಾತನ ಧರ್ಮದ ಬಗ್ಗೆ ಹೇಳೋರು ಯಾರೂ ಇರಲಿಲ್ವಾ? ನೀವು ಆ ಹೆಣ್ಣು ಮಗಳನ್ನು ಕರ್ಕೊಂಡು ಬಂದು ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ಹಿಂದೂ ಧರ್ಮದ ಬಗ್ಗೆ ಮಾತಾಡಿಸ್ಬೋದು. ಒಬ್ಬ ಮುಸಲ್ಮಾನ ಆಗಿರುವಂಥ ರಾಜ್ ಚಿಂತನ್ನು ತಾನು ಏನು ಹಿಂದೂ ಅಂತ ಹೇಳ್ಕೊಂಡು ವಿಡಿಯೋ ಮಾಡೋದು ತಪ್ಪು. ಇದು ಯಾವುದ್ರಿ ಇದು ಯಾವುದು? ಯಾವತ್ತಾದರೂ ಹಿಂದೂ ಧರ್ಮವನ್ನು ಏನು ನಾವು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದೇವೆ, ನಾನು ಸಹ ಅದರ ಪಾಲುದಾರನಾಗಿದ್ದೇನೆ, ಇದು ತಪ್ಪು ಅಂತೇಳಿ ಮಹೇಶ್ ವಿಕ್ರಮ್ ಹೆಗಡೆ ನಿಮ್ಗೆ ಯಾವತ್ತಾದರೂ ಗೊತ್ತಾಗಿದೆಯಾ? ಯಾವತ್ತಾದರೂ ನಿಮ್ಮ ಮನಸ್ಸು ಆತ್ಮಸಾಕ್ಷಿ ನಿಮ್ಗೆ ಹೇಳಿದೆಯಾ? ಹೇಳಿದ್ರೂ ಸಹ ಬಚ್ಚಿಡ್ತಿರ್ರಿ ನೀವು. ಯಾಕೆ ಅಂತಂದರೆ ನಿಮಗೆ ಅಲ್ಲಿ ಎಲ್ಲೋ ಒಂದು ಕಡೆ ಏನೋ ಒಂದು ಕಡೆ ನಿಮಗೆ ಲಾಭ ಆಗ್ತಾ ಇರಬೇಕು. ಅದಕ್ಕೋಸ್ಕರವಾಗಿ ಹಿಂದೂ ಧರ್ಮವನ್ನು BJP ಪಕ್ಷದ ಓಟಿಗೋಸ್ಕರ ಬಳಸ್ಕೊಳ್ತಾ ಇದ್ದೀರಲ್ಲ, ಯಾರ್ರೀ ತಪ್ಪು ಮಾಡ್ತಾ ಇರುವಂಥದ್ದು? ನೀವು ತಪ್ಪು ಮಾಡ್ತಾ ಇದ್ದೀರಾ, ರಾಚಿಂತನ್ ತಪ್ಪು ಮಾಡ್ತಾ ಇದ್ದಾರಾ? ರಾಚಿಂತನ್ನು ಯೂಟ್ಯೂಬರ್ ಆಗಿ ಸಮಾಜದಲ್ಲಿ ಆಗ್ತಾ ಇರುವಂಥ ತಪ್ಪುಗಳ ಬಗ್ಗೆ ಹೇಳ್ತಾ ಇರುವಂಥದ್ರಿ. ನೀವೇನು ಮಾಡ್ತಾ ಇದ್ದೀರಿ? ನೀವು ಹಿಂದೂ ಧರ್ಮವನ್ನು ಬಳಸ್ಕೊಂಡು ಯಾವ ರೀತಿ ಅನ್ಯಾಯ ಮಾಡ್ತಾ ಇದ್ದೀರಿ? ಯಾರ ವಿರುದ್ಧ ಮಾತನಾಡ್ತಾ ಇದ್ದೀರಿ? ಅವರು ವಕೀಲರು, ಶೈಲಜಾ ಅಮರನಾಥ್ ವಕೀಲರು ವಿಡಿಯೋ ಮಾಡಿದ್ರೆ ಅವರಿಗೆ ಬ್ಯಾಡ್ ಕಮೆಂಟ್ಗಳು ಹಾಕುವಂಥದ್ದು, ಅವರ ಮೇಲೆ ಇಲ್ಲ ಸಲ್ಲದಂತಹ ಆರೋಪಗಳನ್ನು ಮಾಡುವಂಥದ್ದು. ಶೈಲಜಾ ಅಮರನಾಥ್ ಹಿಂದೂ ಅಲ್ವೇನ್ರಿ? ದಿಲೀಪ್ ಕುಣಿಗಲ್ ಅವರೇ, ಶೈಲಜಾ ಅಮರನಾಥ್ ಹಿಂದೂ ಅಲ್ವಾ? ಮಹೇಶ್ ವಿಕ್ರಮ್ ಹೆಗಡೆ ಅವರೇ, ಶೈಲಜಾ ಅಮರನಾಥ್ ಹಿಂದೂ ಅಲ್ವೇನ್ರಿ? ಮಹೇಶ್ ಶೆಟ್ಟಿ ತಿಮ್ರೋಡಿ ಹಿಂದೂ ಅಲ್ವೇನ್ರಿ? ಗಿರೀಶ್ ಮಟ್ಟಣ್ಣ ಹಿಂದೂ ಅಲ್ವೇನ್ರಿ? ಕುಸುಮಾವತಿ ಹಿಂದೂ ಅಲ್ವೇನ್ರಿ? ಗಿರೀಶ್ ಮಟ್ಟಣ್ಣ ಹಿಂದೂ ಅಲ್ವೇನ್ರಿ? ಒಬ್ಬ ಅಜಯ್ ಅಂಚನ್, ಕುಟ್ಲಾರ್ ರಾಮ್ ಪೇಜ್ನ ಅಜಯ್ ಅಂಚನ್ ಯೂಟ್ಯೂಬಲ್ಲಿ ಏನೋ ಒಂದು ಮಾತು ಹೇಳಿದ್ರು ಅಂದ ತಕ್ಷಣ ಅವರ ಚಾನಲನ್ನೇ ಬ್ಲಾಕ್ ಮಾಡಿಸ್ಲಿಕ್ಕೆ ಹೋಗಿದ್ರಲ್ಲ, ಅವರು ಹಿಂದೂ ಅಲ್ವೇನ್ರಿ? ಅವರು ಯಾರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ? ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಒಬ್ಬ ರಾಚಿಂತನ್ನ ಇಟ್ಕೊಂಡು ನೀವು ಏನೆಲ್ಲ ಮಾಡ್ತಾ ಇದ್ದೀರಿ, ಏನೋ ಸಾಧನೆ ಮಾಡಿಬಿಟ್ಟಿದ್ದೀರಿ ಅಂತ ಇದ್ರಲ್ಲ, ಸಾಧನೆ ಮಾಡಿರೋದು ನೀವಲ್ಲ ಕಣ್ರಿ, ಸಾಧನೆ ಮಾಡಿರೋದು ನೀವಲ್ಲ. ಪರಮ ಪವಿತ್ರವಾದಂತಹ ಹಿಂದೂ ಧರ್ಮವನ್ನು ಇಟ್ಕೊಂಡು ವೋಟ್ ಬ್ಯಾಂಕ್ಗೋಸ್ಕರವಾಗಿ BJPಗೆ ಓಲೈಸ್ಕೊಳ್ಳೋದಕ್ಕೆ, BJPಗೆ ವೋಟ್ ಬ್ಯಾಂಕ್ ಆಗೋದಕ್ಕೋಸ್ಕರವಾಗಿ ಈ ಧರ್ಮವನ್ನು ಬಳಸ್ಕೊಳ್ತಾ ಇದ್ದೀರಲ್ಲ. ಹಿಂದೂಗಳ ಮೇಲೆ ಆರೋಪ ಮಾಡಿಕೊಂಡು ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಲ್ಲ. ನಿಜವಾದಂತಹ ಹಿಂದೂ ಧರ್ಮಕ್ಕೆ ಅಪಚಾರ ಮಾಡ್ತಾ ಇರೋರು ನೀವುಗಳು, ರಾಚಿಂತನ್ ಅಲ್ಲ. ರಾಚಿಂತನು ಒಬ್ಬ ಮುಸಲ್ಮಾನನೇ ಆಗಿರಲಿ, ಅವ್ರ ಹೆಸರು ಬದಲಾಯಿಸ್ಕೊಂಡೇ ಇರಲಿ. ನೀವೇ ಹೇಳ್ತೀರಲ್ಲ ಗರ್ ವಾಪ್ಸಿ, ಅಖಂಡ ಭಾರತ, ಅಫ್ಘಾನಿಸ್ತಾನವ್ರನ್ನೂ ಸೇರಿಸ್ಕೊಳ್ಳೋಕೆ ರೆಡಿ ಇದ್ದೀರಿ, ಪಾಕಿಸ್ತಾನವ್ರನ್ನೂ ಸೇರಿಸ್ಕೊಳ್ಳೋಕೆ ರೆಡಿ ಇದ್ದೀರಿ, ಬಾಂಗ್ಲಾದೇಶವ್ರನ್ನೂ ಸೇರಿಸ್ಕೊಳ್ಳೋಕೆ ರೆಡಿ ಇದ್ದೀರಿ, ಭೂತಾನನ್ನು ಸೇರಿಸ್ಕೊಳ್ತೀರಿ, ನೇಪಾಳನ್ನು ಸೇರಿಸ್ಕೊಳ್ತೀರಿ, ಶ್ರೀಲಂಕಾವನ್ನು ಸೇರಿಸ್ಕೊಳ್ಳೋಕೆ ರೆಡಿ ಇದ್ದೀರಿ. ರಾಚಿಂತನ್ನು ಒಬ್ಬ ವ್ಯಕ್ತಿ ಮುಸಲ್ಮಾನರಾಗಿ ಹಿಂದೂ ಹೆಸರು ಇಟ್ಕೊಂಡಿದ್ದಕ್ಕೆ ನಿಮಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತಂದರೆ ಏನಂತ ಹೇಳ್ಬೇಕ್ರಿ ನಿಮಗೆಲ್ಲಾನು? ಮಹೇಶ್ ವಿಕ್ರಮ್ ಹೆಗಡೆ ಜೀವನ ಮಾಡೋದಕ್ಕೋಸ್ಕರವಾಗಿ ಧರ್ಮವನ್ನು ಬಳಸ್ಕೊಳಕ್ಕೆ ಹೋಗಬೇಡಿ. ನಾವು ಕಷ್ಟಪಟ್ಟರೆ ಎಲ್ಲಾದರೂ ಒಂದು ಕಡೆ ತುತ್ತು ಅನ್ನ ಸಿಗುತ್ತೆ. ದಿಲೀಪ್ ಕುಣಿಗಲ್ ಅವರೇ, ನಿಮಗೆ ಏನೋ ನಿಮ್ಮ ಪಕ್ಷ ಯಾವುದೋ ಒಂದು ವಕ್ತಾರ ಕೊಟ್ಬಿಟ್ಟಿದ್ದಾರೆ, ನೀವು ಏನೋ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಿಕೊಂಡು ಒಂದು ಕಡೆ BJP ಪಕ್ಷದ ವಕ್ತಾರಾಗಿ ಹಿಂದೂ ಧರ್ಮವನ್ನು ಯಾಕ್ರಿ ಬಳಸ್ಕೊಳ್ತೀರಿ? ಯಾತಕ್ಕೆ ಬಳಸ್ಕೊಳ್ತೀರಿ? ಧರ್ಮಕ್ಕೆ ಅಪಚಾರ ಮಾಡ್ತಾ ಇದ್ದೀರಲ್ಲ ನೀವು. ರಾಚಿಂತನ್ನು ಒಬ್ಬ ಯೂಟ್ಯೂಬರ್ ಆಗಿ ತಾನು ಸಮಾಜದಲ್ಲಿ ನಡೀತಾ ಇರುವಂಥ ತಪ್ಪುಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಖುಷಿ ಪಡಿ. ನೀವು ಏನೋ ಕಂಡಿಡ್ದು ಬಿಟ್ವಿ, ಆವಿಷ್ಕಾರ ಮಾಡಿಬಿಟ್ವಿ, ತಪ್ಪನ್ನು ಕಂಡಿಡ್ದು ಬಿಟ್ವಿ ಅಂತ ಹೇಳ್ಬಿಟ್ಟು ನಿಮ್ಮ ಬೆನ್ನನ್ನು ನೀವೇ ತಟ್ಕೊಳ್ತಾ ಇದ್ದೀರಲ್ಲ, ಇದು ನಿಮಗೆ ತಟ್ಕೊಳ್ತಾ ಇರುವಂಥ ಬೆನ್ನಲ್ಲ, ನಿಮಗೆ ನೀವೇ ಮೂರ್ಖರಾಗ್ತಾ ಇರುವಂಥದ್ದು. ಅರ್ಥ ಮಾಡ್ಕೊಳ್ಳಿ. ಒಂದು ಸಾರಿ ನಾನು ಹೇಳಿದ್ದನ್ನಷ್ಟು ರಿವೈಂಡ್ ಮಾಡ್ಕೊಳ್ಳಿ. ಅಖಂಡ ಭಾರತ,
ಎಲ್ಲ ದೇಶಗಳನ್ನು ಸೇರಿಸಿ ಅಖಂಡ ಭಾರತ, ಎಲ್ಲ ಮುಸಲ್ಮಾನರು ಒಂದು ಕಾಲದಲ್ಲಿ ಹಿಂದೂಗಳು ಎಲ್ಲರೂ ಗರ್ವಾಪ್ಸಿ ಆಗಬೇಕು ಅಂತೇಳಿ ಯಾರೋ ಚಕ್ರವರ್ತಿ ಸೂಲಿಬೆಲೆ ಯಾರೋ ಹೇಳ್ತಿದ್ರು. ಅವ್ರು ಯಾರಾದರೂ ಮತಾಂತರ ಆಗ್ತಾರೆ ಅಂತಂದರೆ ಮೊದಲು ಹಾಕ್ಸ್ಬಿಡಿ ಅಂತ ಹೇಳ್ತಿದ್ರು. ಈ ರೀತಿಯಾದಂತಹ ಮಾತುಗಳು ನೀವುಗಳೇ ಆಡ್ತೀರಿ, ನೀವುಗಳೇ ಈ ರೀತಿ ಮಾತಾಡ್ತೀರಿ. ಒಟ್ಟಿನಲ್ಲಿ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇರುವುದು ನೀವುಗಳು, ಹಿಂದೂ ಧರ್ಮಕ್ಕೆ ಅಪಚಾರ ಮಾಡ್ತಾ ಇರುವುದು ನೀವುಗಳು. ರಾಜ್ ಚಿಂತನ್ ಒಬ್ಬ ಯೂಟ್ಯೂಬರು ಮಾತಾಡ್ತಾ ಇದ್ದಾರೆ. ಎಷ್ಟೋ ಜನ ಹಿಂದೂ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ, ವಿದೇಶಿಗರು ಮತಾಂತರ ಆಗಿದ್ದಾರೆ. ನೋಡಿ ಖುಷಿ ಪಟ್ರಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.